ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಸೂಪರಾದ ಕೇಕ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಓವನ್ ಇಲ್ಲದೆ, ಮೊಟ್ಟೆ ಇಲ್ಲದೆ, ಮೈದಾ ಹಸಿಟ್ಟು ಹಾಕದೆ ಸೂಪರಾಗಿ ಟೇಸ್ಟಿಯಾಗಿ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ಕೊಬರೋಣ. ನೋಡಿ, ನಿಮ್ಮ ಮನೆಗೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಳ್ಬೋದು. ನಾನು ಈ ಥರ ವೈಟ್ ಶೀಟ್ ಸಿಗುತ್ತಲ್ಲ, ಅದರಲ್ಲಿ ಬಟರ್ ಪೇಪರ್ ಮಾಡೋದನ್ನು ಹೇಳ್ಕೊಡ್ತಾಯಿದ್ದೀನಿ ನಿಮಗೆ. ನೋಡಿ, ಕುಕ್ಕರಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾನು ಕಟ್ ಮಾಡ್ಕೊತೀನಿ ವೈಟ್ ಶೀಟ್ನ. ಒಂದು ಪ್ಲೇಟ್ ಸಹಾಯದಿಂದ ರೌಂಡ್ ಶೇಪ್ ನಾನು ಕಟ್ ಮಾಡ್ಕೊತೇನೆ. ಬಟರ್ ಪೇಪರ್ ಇದ್ದರೂ ಯೂಸ್ ಮಾಡ್ಕೋಬೋದು ನಿಮ್ಮ ಮನೆಗೆ. ಯಾರ ಮನೆಗೆ ಬಟರ್ ಪೇಪರ್ ಇರಲ್ಲ, ಈ ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ. ಬಟರ್ ಪೇಪರ್ ಥರನೇ ನೋಡಿ ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೇನೆ. ಫಸ್ಟು ಕುಕ್ಕರ್ಗೆ ನೋಡಿ ಅದೇ ಸೈಜ್ ಕರೆಕ್ಟಾಗಿದೆ. ಫಸ್ಟ್ ಕುಕ್ಕರ್ಗೆ ಎಣ್ಣೆನ ಹಾಕ್ಕೊಳ್ಳೋಣ. ಕುಕ್ಕರ್ಗೂ ಎಣ್ಣೆ ಹಾಕೋಬೇಕು, ಮತ್ತು ಇದು ಶೀಟ್ ವೈಟ್ ಪೇಪರ್ ಸಿಗುತ್ತಲ್ಲ ಅದಕ್ಕೂ ಎಣ್ಣೆ ಹಾಕೋಬೇಕು. ಬಟರ್ ಪೇಪರ್ ಥರ ಮಾಡ್ಕೋಬೇಕಂದ್ರೆ ನೋಡಿ ಕುಕ್ಕರ್ಗೆಲ್ಲ ಎಣ್ಣೆ ಹಾಕ್ಕೊಂಡಿದ್ದೇನೆ. ಮತ್ತು ಆ ವೈಟ್ ಶೀಟ್ ಇಟ್ಕೊಂಡು ನಾನು ಎಣ್ಣೆ ಹಾಕೋತೇನೆ. ನೋಡಿ, ಎಣ್ಣೆ ಹಚ್ಚಾದ್ಮೇಲೆ ಬಟರ್ ಪೇಪರ್ ಥರನೇ ಆಗುತ್ತೆ ಇದು. ಯಾರ್ಯಾರ ಮನೆಗೆ ಬಟರ್ ಪೇಪರ್ ಇಲ್ಲ, ಈ ಥರ ಮಾಡ್ಕೊಳ್ಳಿ. ತುಂಬ ಬಟರ್ ಪೇಪರ್ ಥರನೇ ತುಂಬ ಈಸಿಯಾಗಿ ಬರುತ್ತೆ ಕೇಕು. ನೋಡಿ, ಎಲ್ಲನೂ ನಾನು ಈ ಬೌಲಿಂದ ನಾನು ಹಾಕ್ತೀನಿ. ಒಂದೇ ಮೆಜರ್ಮೆಂಟಿಂದ 2 ಕಪ್ ಶುಗರ್ ಹಾಕ್ತಾಯಿದ್ದೇನೆ ಮಿಕ್ಸಿ ಜಾರ್ಗೆ. ಇದನ್ನು ಪೌಡ್ರ್ ಮಾಡ್ಕೊಬರ್ಬೇಕು, ಶುಗರ್ನ ಪೌಡ್ರ್ ಮಾಡ್ಕೊಬರ್ಬೇಕಿದು. ನಾನೇನು ಕಪ್ ತೋರಿಸಿದ್ದೆ ಅದೇ ಕಪ್ಪಲ್ಲಿ ನಾನೆಲ್ಲ ಹಾಕೋತಾ ಇದ್ದೇನೆ. ಇದನ್ನು ಪೌಡ್ರ್ ಮಾಡ್ಕೊಬರ್ತೀನಿ ನಾನು. ನೋಡಿ, ಪೌಡ್ರ್ ಮಾಡ್ಕೊಬಂದಿದ್ದೇನೆ. ಇದರಲ್ಲಿ 3 ಸ್ಪೂನ್ ತಕ್ಕೋತೀನಿ ನಾನು. ಕ್ರೀಮ್ ಮಾಡೋಕ್ಕೋಸ್ಕರ ನಾನು ಇದನ್ನು 3 ಸ್ಪೂನು ಶುಗರ್ ಪೌಡ್ರು ನಾನು ತಕ್ಕೋತೀನಿ. ನೋಡಿ, 3 ಸ್ಪೂನ್ ತಕ್ಕೊಂಡಿದ್ದೀನಿ ನಾನು. ಇದರಲ್ಲಿ ಮೊಸರು ಹಾಕ್ತಾಯಿದ್ದೀನಿ, ಅರ್ಧ ಕಪ್ಪು. ಸಕ್ಕರೆ ಪೌಡ್ರು ಮಾಡ್ಕೊಂಡಿರ್ತೀನಲ್ಲ ಅದೇ ಮಿಕ್ಸಿ ಜಾರಲ್ಲಿ ಮೊಸರು ಹಾಕ್ತಾಯಿದ್ದೀನಿ. ಮತ್ತು ಗೋಧಿ ಹಸಿಟ್ಟಲ್ಲಿ ನಾನು ಮಾಡ್ತಾಯಿದ್ದೀನಿ. ಗೋಧಿ ಹಸಿಟ್ಟು 2 ಕಪ್ ತೊಗೊಂಡಿದ್ದೀನಿ. ಮೈದಾ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ ನಾನು. ಗೋಧಿ ಹಸಿಟ್ಟು 2 ಕಪ್ ತೊಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲಿ ತೊಗೊಂಡಿದ್ದೇನೆ. ಮತ್ತು ಹಾಲು 1 ಕಪ್ ತೊಗೊಂಡಿದ್ದೇನೆ. ಇದು ಕಾಯಿಸಿ ಆರಿಸಿರೋ ಹಾಲಿದು 1 ಕಪ್ ತೊಗೊಂಡಿದ್ದೀನಿ. ಮತ್ತು ಬಟರ್ 2 ಸ್ಪೂನ್ ತೊಗೊಂಡಿದ್ದೀನಿ, ಬೆಣ್ಣೆನ. ಎಣ್ಣೆನ ಅರ್ಧ ಕಪ್ ತೊಗೊಂಡಿದ್ದೇನೆ. ಇದು ನೀವು ಕೊಬ್ಬರಿ ಎಣ್ಣೆ ಆಗಲಿ ಅದು ಫ್ಲೇವರ್ ಬರೋ ಅಂಥದ್ದು ಹಾಕೋಬೇಡಿ. ಸನ್ಫ್ಲವರ್ ಆಯಿಲು ಆ ಥರ ಹಾಕ್ಕೊಳ್ಳಿ. ಅರ್ಧ ಕಪ್ ಇದ್ದರೆ ಸಾಕು. ನೋಡಿ, ಫುಲ್ ಮಿಕ್ಸ್ ಮಾಡ್ಕೊಬಂದೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದು 1 ಕಪ್ಪಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದು ಬೇಕಿಂಗ್ ಪೌಡ್ರ್ ನಾನು ಯೂಸ್ ಮಾಡ್ತಾಯಿಲ್ಲ, ಮೊಟ್ಟೆ ಯೂಸ್ ಮಾಡ್ತಾಯಿಲ್ಲ, ಮೈದಾ ಯೂಸ್ ಮಾಡ್ತಾಯಿಲ್ಲ, ಮತ್ತು ಓವನ್ ಇಲ್ಲ. ಮನೆಯಲ್ಲೇ ಏನಿರುತ್ತೆ ಅದನ್ನು ಹಾಕಿ ನಾನು ಸೂಪರಾದ ಕೇಕ್ ಮಾಡೋದು ಹೆಂಗಂತ ತೋರಿಸ್ಕೊಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ ಇದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ನೀವು ಇಡ್ಲಿ ಹಸಿಟ್ಟು ಇಡ್ಲಿ ಮಾಡೋಕ್ಕೆ ಹೆಂಗೆ ನಾವು ಹಸಿಟ್ಟು ಕಳಿಸ್ತೀವಿ ಅಷ್ಟು ಗಟ್ಟಿಗೆ ಬರಬೇಕು. ನೋಡಿ, ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಬೇಕಿಂಗ್ ಪೌಡ್ರಲ್ಲ, ಬೇಕಿಂಗ್ ಸೋಡಾ. ಇಡ್ಲಿ ದೋಸೆಗೆಲ್ಲ ಏನು ಹಾಕ್ತೀರಾ ಅದು ಸೋಡಾ ತೊಗೊಂಡಿದ್ದೀನಿ. ಮತ್ತು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ವೆನಿಲಾ ಎಸೆನ್ಸು ಒಂದು 3-4 ಡ್ರಾಪ್ ಸಾಕು.
ಅದನ್ನು ಹಾಕ್ತಾಯಿದ್ದೀನಿ. ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ. ಇದನ್ನು ನಾವು ಟೀ ಸೋಸ್ಕೋತೀವಲ್ಲ ಅದರಲ್ಲಿ ಸೋಸ್ಕೋಬೇಕು ಈ ಥರ. ಇದಕ್ಕೆ ಮೊಟ್ಟೆನೂ ಯೂಸ್ ಮಾಡ್ತಾಯಿಲ್ಲ, ಬರೀ ನಾನು ಏನು ಹಾಕ್ತೀನಿ ಇದರಲ್ಲೇ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕುಕ್ಕರ್ ಏನು ರೆಡಿ ಮಾಡ್ಕೊಂಡಿದ್ವಿ ಎಣ್ಣೆ ಎಲ್ಲ ಸವರ್ಕೊಂಡು ಅದೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಇದು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು ಕೇಕ್ ಬ್ಯಾಟರ್ ಎಲ್ಲನೂ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನು ಇವಾಗ ಕುಕ್ಕರ್ ಒಳಗಡೆ ಹಾಕೋತಾ ಇದ್ದೇನೆ. ಇಷ್ಟು ಗಟ್ಟಿ ಇದ್ದರೆ ಸಾಕು, ಚೆನ್ನಾಗಿ ಬರುತ್ತೆ. ತುಂಬ ತೆಳು ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇದೊಂದ್ಸಲಿ ಟ್ಯಾಪ್ ಮಾಡಿ ಬಬಲ್ಸ್ ಏನಾದ್ರು ಇದ್ದರೆ ಹೋಗುತ್ತೆ. ನಾನು ಇದನ್ನು ಹೆಂಚು ಮೇಲೆ ಹೆಂಚನ್ನ ಬಿಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದ್ರ ಮೇಲೆ ಇಕ್ತಾಯಿದ್ದೀನಿ. ಒಂದು 40 ಮಿನಿಟ್ಸ್ ಇಡ್ತಾಯಿದ್ದೀನಿ. ಸ್ಲೋ ಆಗಿ ಗ್ಯಾಸ್ ಲೋ ಫ್ಲೇಮಾಗಿ ಇಡ್ತಾಯಿದ್ದೀನಿ ನಾನು. ಹೆಂಚು ಮೇಲೆ ಇಡಿ. ಯಾವಾಗಲೂ ಕೇಕ್ ಮಾಡೋಂಗಿದ್ರೆ ಓವನ್ ಇಲ್ಲ ಅಂದರೆ ಹೆಂಚು ಮೇಲೆ ಇಡಿ. ನೋಡಿ, ವಿಸಿಲ್ ಹಾಕ್ತಾಯಿಲ್ಲ, ಬರೀ ಕುಕ್ಕರ್ದು ರಬ್ಬರ್ ಮಾತ್ರ ಹಾಕಿ ವಿಸಿಲ್ ಹಾಕ್ತಾಯಿಲ್ಲ. 35 ಮಿನಿಟ್ಸಿಂದ 40 ಮಿನಿಟ್ಸ್ವರೆಗೂ ಲೋ ಫ್ಲೇಮ್ ಇಡ್ತಾಯಿದ್ದೀನಿ. ಮತ್ತೊಂದು ಕಡೆ ನಾನು ಕ್ರೀಮ್ ಮಾಡ್ಕೊಳೋಣ, ಬಟರ್ ಹಾಕ್ತಾಯಿದ್ದೇನೆ. ನೀವು ದೊಡ್ಡ ಕೇಕ್ ಮಾಡ್ಕೊಳಂಗಿದ್ರೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೋಬೋದು. ನಾನು ತಗೊಳ್ಳೋ ಸೈಜ್ಗೆ ಕರೆಕ್ಟಾಗಿದೆ ಇದು. ನೋಡಿ 2 ಸ್ಪೂನ್ ಇದೆ ಇದು ಬಟರು. ನಾನೇನು ಶುಗರ್ ಪೌಡ್ರ್ ತಗೊಂಡಿದ್ದೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಶುಗರ್ ಪೌಡ್ರು ನಾನು 3 ಸ್ಪೂನ್ ತಗೊಂಡಿದ್ನಲ್ಲ, ಅದನ್ನು 2 ಸ್ಪೂನು ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬಟರ್ ಜೊತೆಗೆ ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಬಟರ್ದು ಕಲರ್ ಏನು ವೈಟ್ ಬರುತ್ತೆ, ಅದಕ್ಕೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಕಲರ್ ಚೇಂಜ್ ಆಗುತ್ತೆ ಬಟರ್ದು. ನೋಡಿ, ಸ್ವಲ್ಪ ಶುಗರ್ ಪೌಡ್ರ್ ಹಾಕಿ ನಾನು ಇದು ಮಾಡ್ತಾಯಿದ್ದೇನೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ನೋಡಿ ಬಟರ್ದು ಕಲರ್ ಚೇಂಜ್ ಆಗಿದೆ. ಇಷ್ಟು ನೀವು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಕಡೆ 40 ಮಿನಿಟ್ಸ್ ಆಯಿತು, ತೆಗಿತಾ ಇದ್ದೀನಿ. ನೋಡಿ, ಒಂದು ಟೂತ್ ಪಿಕ್ಕಲ್ಲಿ ಈ ಥರ ಚೆಕ್ ಮಾಡ್ಕೊಳ್ಳಿ. ನೋಡಿ ಅಂಟ್ತಾ ಇಲ್ಲ, ರೆಡಿಯಾಗಿದೆ. ಇದು ಅಂಟಾಗಿದ್ದರೆ ಇನ್ನು ಸ್ವಲ್ಪ ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡ್ಕೋಬೋದು. ನೋಡಿ ಎಷ್ಟು ಸಲೀಸಾಗಿ ಬಂತು ಅಂತ ಹೇಳ್ಬಿಟ್ಟು ಪೇಪರು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಮೊಟ್ಟೆ ಹಾಕಿಲ್ಲ, ಬೇಕಿಂಗ್ ಪೌಡ್ರು ಹಾಕಿಲ್ಲ, ಮೈದಾ ಹಸಿಟ್ಟು ಹಾಕಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಅದೇನು ಮಾಡ್ಕೊಂಡಿದ್ದೆ ಅದನ್ನು ಬಟರು ಮತ್ತು ಶುಗರ್ ಪೌಡ್ರು ಅದನ್ನು ನಾನು ಹಾಕ್ತಾಯಿದ್ದೀನಿ. ಕ್ರೀಮ್ ಟೈಪು ಈ ಥರ ಮೇಲೆಗಡೆ ಹಾಕೋಬೇಕಿದ್ದು. ನೋಡಿ ಎಲ್ಲ ಹಾಕ್ಕೊಂಡಿದ್ದೇನೆ.
ಸ್ವಲ್ಪ ಲೈಟಾಗಿ ಬಿಸಿ ಇದೆ, ಅದಕ್ಕೆ ಬಟರ್ ನನಗೆ ಮೆಲ್ಟ್ ಆಗ್ತಾಯಿದೆ. ಇದು ಫುಲ್ ತಣ್ಣಗಾದ್ಮೇಲೆ ಈ ಥರ ಮಾಡಿಕೊಂಡ್ರೆ ಮೇಲೆ ಕ್ರೀಮ್ ಟೈಪ್ ಕಾಣಿಸುತ್ತೆ ನಿಮಗೆ. ಚೆರಿ ತೊಗೊಂಡಿದ್ದೀನಿ, ಗಾರ್ನಿಷ್ಗೆ ಚೆರಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೇನೆ. ನಿಮ್ಮ ಮನೆಗೆ ಏನೇ ಗಾರ್ನಿಷ್ಗಿದ್ರೂ ಸ್ವೀಟದು ಜೀರಿಗೆ ಮಿಠಾಯಿ ಅದೆಲ್ಲ ಬರುತ್ತಲ್ಲ, ಅದೆಲ್ಲ ಹಾಕ್ಕೋಬೋದು. ನನ್ನ ಮನೆಗೆ ಏನಿತ್ತು ಅದನ್ನು ಹಾಕ್ತಾಯಿದ್ದೀನಿ. ಚೆರಿ ಹಾಕ್ತಾಯಿದ್ದೀನಿ ಮತ್ತು ಜೆಮ್ಸ್ ಹಾಕ್ತಾಯಿದ್ದೇನೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ಲ ಜೆಮ್ಸು ಚೆರಿ ಎಲ್ಲ, ಅದಕ್ಕೋಸ್ಕರ ಅದನ್ನು ಹಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ ನಾನು. ನ್ಯೂ ಇಯರ್ಗೆ ಮತ್ತು ಬರ್ಡೇ ಫಂಕ್ಷನ್ಗೆ ಏನೇ ಇದ್ರೂ ಈ ಥರ ಮನೆಯಲ್ಲೇ ತುಂಬ ಸುಲಭವಾಗಿ ಕೇಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ತುಂಬ ಬೇಗನೂ ಆಗುತ್ತೆ, ಟೇಸ್ಟ್ ಇರುತ್ತೆ, ಹೆಲ್ತಿ ಕೂಡ. ಇದು ಮೈದಾ ಹಸಿಟ್ಟು ಯೂಸ್ ಮಾಡಿಲ್ಲ, ಗೋಧಿ ಹಸಿಟ್ಟಲ್ಲಿ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿತ್ತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ, ಒಂದು ಕಟ್ ಮಾಡಿ ನಾನು ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿದ್ರೆ. ನೀವು ಬೇಕ್ರಿಯಲ್ಲಿ ಅಂಗಡಿಯಲ್ಲೆಲ್ಲ ಹೆಂಗೆ ಕೇಕ್ ತೊಗೊಬರ್ತೀರ ಸೇಮ್ ಅದೇ ಟೇಸ್ಟು ಮತ್ತು ಸ್ಮೂತಾಗಿ ಬಂದಿದೆ. ಇದು ಮೊಟ್ಟೆ ಯೂಸ್ ಮಾಡಿಲ್ಲ ಅಂದ್ರೂ ತುಂಬ ಸ್ಮೂತಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಸ್ಮೂತಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಮೊದಲಿಗೆ ಹೊಸದಾಗಿ ಯಾರ್ಯಾರು ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ಕೇಕ್ ಇಷ್ಟ ಆದಲ್ಲೇ ನನಗೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ, ಮುಂದೆ ಒಳ್ಳೆಯ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ನಿಮಗೆಲ್ಲರಿಗೂ.